ಹೌದು, ಕರೆಕ್ಟು. ಎದೆ ನೋವು ಒಂದು ಮೇಜರ್ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆಗೋರಿಗೆ. ಅದು ಯಾವಾಗಲೂ ಆಗಿರಲ್ಲ, ಒಂದ್ಸಲ ಸಿಂಪ್ಟಮ್ಸ್ ಇರಲ್ಲ, ಬಟ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಕೊಲೆಸ್ಟ್ರಾಲ್ ಒನ್ ಆಫ್ ದಿ ಕಲ್ಪ್ರಿಟ್ ಫಾರ್ ಹಾರ್ಟ್ ಡಿಸೀಸ್. ಎಲ್ರಿಗೂ ಕೂಡ ನಮಸ್ಕಾರ. ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನನ್ನ ಜೊತೆ ಲೀಡ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಸ್ಟರ್ CMI ಹಾಸ್ಪಿಟಲ್ ಬೆಂಗಳೂರು, ಡೈರೆಕ್ಟರ್ ಹಾರ್ಟ್ ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಅಂಡ್ MCS ಪ್ರೋಗ್ರಾಮ್ ಆಸ್ಟರ್ ಹಾಸ್ಪಿಟಲ್ ಆಗಿರುವಂಥ ಪ್ರೊಫೆಸರ್ ಡಾಕ್ಟರ್ ನಾಗಮಲ್ಲೇಶ್ UM ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಹಾರ್ಟ್ ಡಿಸೀಸ್ ಇರ್ತದಲ್ಲ, ಅದ್ರದ್ದು ರೋಗ ಲಕ್ಷಣಗಳು ಯಾವ್ಯಾವುದು? ಸೊ ಹೃದಯ ತೊಂದರೆ ಇರೋರಿಗೆ ಫಸ್ಟು ಚೆಸ್ಟ್ ಪೈನ್ ಬರುತ್ತೆ. ಚೆಸ್ಟ್ ಪೈನ್ ಟಿಪಿಕಲ್ ಆಗಿ ಮಧ್ಯ ಭಾಗದಲ್ಲಿ ಚೆಸ್ಟ್ ಪೈನ್ ಬಂದು ಲೆಫ್ಟ್ ಹ್ಯಾಂಡಿಗೆ ಪೈನ್ ಬರ್ಬೋದು. ಮತ್ತು ನಡೆದಾಗ ಚೆಸ್ಟ್ ಪೈನು ಇನ್ಕ್ರೀಸ್ ಆಗ್ಬೋದು. ಅದು ನಡೆದಾಗ ಚೆಸ್ಟ್ ಪೈನ್ ಬರ್ಬೋದು. ಮತ್ತು ಹಾಗೆ ಚೆಸ್ಟ್ ಪೈನ್ ಇರುವಾಗ ಸ್ವೆಟ್ಟಿಂಗ್ ಆಗುತ್ತೆ, ಮತ್ತು ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಇದು ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಬರೋವಂಥದ್ದು. ಇನ್ನೊಂದು ಹಾರ್ಟ್ ಫೇಲ್ಯೂರ್ ಆದಾಗ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮಲ್ಕೊಂಡಾಗ ಎದ್ದು ಕೂತ್ಕೋಬೇಕು ಅನಿಸುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇರುವಾಗ ಹಾರ್ಟ್ ಡಿಸೀಸ್ ಇದೆ ಅನಿಸುತ್ತೆ. ಈಗ ನಾವು ಹೃದಯ ರೋಗವನ್ನು ಸುಧಾರಿಸಬೇಕಾಗಿದೆ, ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬಹುದು? ಸೊ ಒಂದು ವೆಯ್ಟ್ ಕರೆಕ್ಟಾಗಿ ಇಟ್ಕೋಬೇಕು, ತುಂಬ ವೆಯ್ಟ್ ಗೈನ್ ಆಗಬಾರ್ದು. ಸೆಕೆಂಡ್, ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೋಬೇಕು. BP ಇರೋರಿಗೆ BP ಕಂಟ್ರೋಲ್ ಇಟ್ಕೋಬೇಕು. ಯಾರಿಗೆ BP ಆವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಇರಬೇಕು. ಅದ್ರ ಜೊತೆಗೆ ಎಕ್ಸಸೈಸ್ ಮತ್ತು ಡಯಟಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಸ್ಮೋಕಿಂಗ್ ಇಸ್ ಅದರ್ ಕಾಸ್, ಅದು ಕಾಮನೆಸ್ಟ್ ಕಾಸ್ ಫಾರ್ ಹಾರ್ಟ್ ಡಿಸೀಸ್, ಎಸ್ಪೆಷಲಿ ಯಂಗರ್ ಏಜ್ ಗ್ರೂಪಲ್ಲಿ. ಎಲ್ಲರಲ್ಲಿ ಬರೋಕ್ಕಾಗಲ್ಲ ಅಂತಲ್ಲ, ಯಂಗರ್ ಏಜ್ ಗ್ರೂಪಲ್ಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ, ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಸ್ಮೋಕಿಂಗ್ ಇಸ್ ಅ ಮೇನ್ ಕಲ್ಪ್ರಿಟ್. ಸೊ ಇದೆಲ್ಲ ಕಂಟ್ರೋಲ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸರ್, ಇದೀಗ ತುಂಬಾ ಜನಕ್ಕೆ ಒಂದು ಕ್ವಶನ್ಸ್ ಇದೆ, ಹಾರ್ಟ್ ಫೇಲ್ಯೂರ್ ಮತ್ತೆ ಹಾರ್ಟ್ ಅಟ್ಯಾಕ್ ಡಿಫ್ರೆನ್ಸ್ ಏನು ಅಂತ ಹೇಳಿ. ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳಗಳದ್ದು ಬ್ಲಡ್ ವೆಸಲ್ಸ್ ಏನಿರುತ್ತೆ ಹಾರ್ಟಲ್ಲಿ, ಅದು ಬ್ಲಾಕ್ ಆಗಿ ಬ್ಲಡ್ ಸಪ್ಲೈ ಕಟ್ ಆಫ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ನಮಗೆ ಹೇಗೆ ಗ್ಯಾಂಗ್ರೀನ್ ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದೇ ಥರ ಹಾರ್ಟಿಗೂ ಬ್ಲಡ್ ಸಪ್ಲೈ ಇಲ್ಲದೆ ಇರುವಾಗ ಹಾರ್ಟ್ ಮಸಲು ಡ್ಯಾಮೇಜ್ ಆಗುತ್ತೆ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ ಹಾರ್ಟ್ ಡ್ಯಾಮೇಜ್ ಆದಾಗ ಹಾರ್ಟ್ ಪಂಪ್ ಕಡಿಮೆ ಆಗುತ್ತೆ, ಅದು ಪಂಪ್ ಮಾಡುವಂಥ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ, ಆವಾಗ ಅದನ್ನು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಇದೇ ಮೇಜರ್ ಡಿಫ್ರೆನ್ಸ್ ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್. ಆಸ್ಟರ್ CMI ಹಾಸ್ಪಿಟಲ್ನಲ್ಲಿ ಏನೆಲ್ಲ ವಿಶೇಷ ಸೌಲಭ್ಯಗಳಿದೆ? ನಮ್ಮ ಹಾಸ್ಟೆಲಲ್ಲಿ ಇವಾಗ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಎಲ್ಲ ಒಂದು ಕಾಯಿಲೆಗಳಂತೂ ಚಿಕಿತ್ಸೆ ಮಾಡುವಂಥ ಸೌಲಭ್ಯ ಇದೆ. ಅಂದರೆ ನಿಮಗೆ ಅಡಲ್ಟ್ ಕಾರ್ಡಿಯಾಲಜಿ ಅಂದರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ಏನು ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಅದೆಲ್ಲ ಮಾಡ್ತೀವಿ, ಅದು ಒಂದು. ಸೆಕೆಂಡು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಅಂದರೆ ಮಕ್ಕಳಿಗಾಗುವಂಥ ತೊಂದರೆ ಏನಿರುತ್ತೆ ಅದನ್ನು ನೋಡುವಂಥದ್ದು. ಮತ್ತು ಎಲೆಕ್ಟ್ರೋಫಿಜಿಯಾಲಜಿ, ಯಾವುದು ಹಾರ್ಟ್ ರಿದಮ್ ಪ್ರಾಬ್ಲಮ್ ಇರುತ್ತೆ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇರುತ್ತೆ, ಅಂಥ ನೋಡೋ ಸ್ಪೆಷಾಲಿಟಿ ಎಲೆಕ್ಟ್ರೋಫಿಜಿಯಾಲಜಿ ಅಂತ ಹೇಳ್ತೀವಿ. ಮತ್ತು ಹಾರ್ಟ್ ಫೇಲ್ಯೂರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಕಾರ್ಡಿಯಾಲಜಿ, ಹಂಗಂದರೆ ಯಾರು ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ ಅಂಥವ್ರಿಗೆ ನೋಡ್ಕೊಳ್ಳೋಂಥ ಒಂದು ಸೌಲಭ್ಯ. ಮತ್ತು ಅಂಥವ್ರಿಗೆ ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಾಗಿರುತ್ತೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅದು ಮಾಡೋವಂಥ ಒಂದು ಸೌಲಭ್ಯ. ಮತ್ತು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಆ್ಯಂಡ್ ರಿಹ್ಯಾಬಿಲಿಟೇಷನ್, ಅಂದರೆ ಯಾರಿಗೆ ಹಾರ್ಟ್ ಡಿಸೀಸ್ ಇರುತ್ತೆ ಅಂಥವ್ರಿಗೆ ನೆಕ್ಸ್ಟು ಇನ್ನೊಂದು ಸಲ ಆಗಬಾರ್ದು ಅಂತ ನೋಡ್ಕೊಳ್ಳುವಂಥದ್ದು. ಮತ್ತು ಯಾರಿಗೆ ಇರಲ್ಲ ಅಂಥವ್ರಿಗೆ ಬರೋದಿದ್ದಂಗೆ ನೋಡ್ಕೊಳ್ಳುವಂಥ ಒಂದು ಡಿಪಾರ್ಟ್ಮೆಂಟ್ ಪ್ರಿವೆಂಟಿವ್ ಕಾರ್ಡಿಯಾಲಜಿ ರಿಹ್ಯಾಬ್. ಸೊ ಇದು ಒನ್ ಆಫ್ ದಿ ಯುನಿಕ್ ಡಿಪಾರ್ಟ್ಮೆಂಟ್ ಇನ್ ದಿ ಆಸ್ಟರ್ ಗ್ರೂಪ್. ಸೊ ದಿಸ್ ಆರ್ ದಿ ಫೆಸಿಲಿಟಿ ವಿ ಹ್ಯಾವ್ ಇನ್ ಅವರ್ ಆಸ್ಟರ್. ಎದೆನೋವಿನಿಂದ ಹೃದಯಾಘಾತ ಆಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿದಿರುವಂಥದ್ದು. ಹೌದು, ಕರೆಕ್ಟು. ಎದೆ ನೋವು ಒಂದು ಮೇಜರ್ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕ್ ಆಗೋರಿಗೆ. ಸೊ ಯಾರಿಗೆ ಎದೆ ನೋವು ಇರುತ್ತೆ ಅಂಥವರು
ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದು ಭಾಳ ಸೂಕ್ತ. ಅದನ್ನು ಗ್ಯಾಸ್ಟ್ರೈಟಿಸ್ ಇಲ್ಲ ಮಸಲ್ ಪೇನ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಎದೇನೋ ಇರೋರಿಗೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ಅದನ್ನು ಡಿಸ್ಪ್ರೂವ್ ಮಾಡೋರಿಗೂ ಅಂದ್ಕೊಳ್ಳೋದು ಒಳ್ಳೆಯದು. ಓಕೆ, ನಮಗೆ ಯಾವುದೇ ರೀತಿಯ ಸಿಂಟಮ್ಸ್ ಇಲ್ಲದಿದ್ದರೆ ನಾವು ಹೃದಯ ರೋಗದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಅದು ಯಾವಾಗಲೂ ಆಗಿರಲ್ಲ, ಒಂದ್ಸಲ ಸಿಂಟಮ್ಸ್ ಇರಲ್ಲ, ಬಟ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಅವ್ರಿಗೆ ಜಾಸ್ತಿ ಸಿಂಟಮ್ಸ್ ಬರಲ್ಲ. ಸೊ ಅಂಥ ಪೇಷಂಟ್ಸು ಎಲ್ಲ ಯಾರಿಗೆ ಹೈ ರಿಸ್ಕ್ ಪೇಷಂಟ್ಸ್ ಇರುತ್ತೆ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಒಬೇಸಿಟಿ ಇಂಥವೆಲ್ಲ ಇರುತ್ತೆ, ಅಂಥವರು ಟ್ರೆಡ್ಮಿಲ್ ಮಾಡಿಸ್ಕೊಳ್ಳೋದು ಸೂಕ್ತ. ಅಂಥವ್ರಿಗೆ ಸಿಂಟಮ್ಸ್ ಇಲ್ಲದೇ ಇದ್ದರೂ ಟ್ರೆಡ್ಮಿಲಲ್ಲಿ ಪಾಸಿಟಿವ್ ಬರ್ಬೋದು, ಆವಾಗ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಇದ್ರೆ ಹೃದಯ ರೋಗ ಬರುತ್ತೆ. ಹೌದು, ಕೊಲೆಸ್ಟ್ರಾಲ್ ಒನ್ ಆಫ್ ದಿ ಕಲ್ಪ್ರಿಟ್ ಫಾರ್ ಹಾರ್ಟ್ ಡಿಸೀಸ್. ಯಾರಿಗೆ ಜಾಸ್ತಿ ಕೊಲೆಸ್ಟ್ರಾಲ್ ಇರುತ್ತೆ ಅಂಥವ್ರಿಗೆ ಹೃದಯಾಘಾತ ಆಗೋ ಚಾನ್ಸಸ್ಸು. ಈ ಕೊಲೆಸ್ಟ್ರಾಲು ಬ್ಲಡ್ ವೆಸಲ್ ಒಳಗಡೆ ಡೆಪಾಸಿಟ್ ಆಗಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದರಲ್ಲಿ ಒಂದು ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಗುಡ್ ಕೊಲೆಸ್ಟ್ರಾಲ್ ಇದ್ದರೆ ಅದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ನ ಕಡಿಮೆ ಮಾಡುತ್ತೆ. ಅದೇ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟಲ್ಲಿ ಡೆಪಾಸಿಟ್ ಆಗಿ ಅದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು. ಕೊಲೆಸ್ಟ್ರಾಲ್ಸ್ ಎಲ್ಲ ಕಮ್ಮಿ ಆಗಬೇಕಾಗಿದ್ರೆ ಏನು ಮಾಡಬೇಕು? ಸೊ ಒಂದು ಡಯಟ್ ಮಾಡಬೇಕು, ಸೆಕೆಂಡ್ ಎಕ್ಸಸೈಸ್ ಮಾಡಬೇಕು, ಥರ್ಡು ಯಾರು ತುಂಬ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್, ಇಲ್ಲಾಂದರೆ ಯಾವುದು ಮಾತ್ರೆಯಿಂದ ಕಡಿಮೆ ಆಗ್ತಾ ಇಲ್ಲ ಅವಾಗೆಲ್ಲ ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಇತ್ತೀಚಿನ ಜನ್ರೇಷನಲ್ಲಿ ನಾವು ನೋಡೋದಾದ್ರೆ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ ಸರ್, ಇದಕ್ಕೆ ಏನಂತೀರಾ? ಅದು ಮೇನ್ಲಿ ಲೈಫ್ ಸ್ಟೈಲ್. ಸೊ ಇವಾಗ ಪ್ರೆಸೆಂಟ್ ಜನ್ರೇಷನ್ ತುಂಬ ಹೈ ಕ್ಯಾಲರಿ ಡಯಟ್ ತೊಗೋತಾರೆ, ಹೈ ಫ್ಯಾಟು, ಹೈ ಕೊಲೆಸ್ಟ್ರಾಲ್ ಡಯಟು, ತುಂಬ ಸಾಲ್ಟ್ ಇರೋದು, ಮತ್ತು ಎಕ್ಸಸೈಸ್ ಇಲ್ಲ. ಸೊ ಒಬೇಸಿಟಿ ಜಾಸ್ತಿ ಆಗ್ತಾಯಿದೆ, ಸ್ಮೋಕಿಂಗ್ ಜಾಸ್ತಿ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅದರ್ವೈಸ್ ಇದು ಸಮಥಿಂಗ್ ಡಿಫ್ರೆಂಟ್ ಏನಲ್ಲ. ಯಾಕೆ ಎವ್ರಿ ಡೇ ವಿ ಆರ್ ಸೀಯಿಂಗ್ ದ ಪೀಪಲ್ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಫ್, ದಟ್ಸ್ ವೈ ದೇ ಆರ್ ಗೆಟಿಂಗ್ ಮೋರ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಆಸ್ ಅ ಡಾಕ್ಟರ್ ಆಗಿ ನೀವೇನಾದ್ರೂ ಒಂದು ಸಜೆಷನ್ ಕೊಡಬೇಕು ಅಂತಿದ್ರೆ ಏನು ಹೇಳ್ತೀರಾ ಸರ್? ಸೊ ಯಾರಿಗೆ ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಬೇಕು ಅಂದರೆ ಒಂದು ಸ್ಮೋಕ್ ಮಾಡಬಾರ್ದು, ನೆಕ್ಸ್ಟು ಹೈ ಕ್ಯಾಲರಿ ಡಯಟ್ ಮತ್ತು ಹೈ ಫ್ಯಾಟ್ ಡಯಟ್ ತೊಗೋಬಾರ್ದು, ಮತ್ತು ಜಾಸ್ತಿ ವೆಯ್ಟ್ ಗೈನ್ ಆಗಬಾರ್ದು, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಯಾರು ಡಯಾಬಿಟಿಸ್ ಇರ್ತಾರೆ ಅದು ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೋಬೇಕು, HbA1c ಯಾವಾಗಲೂ 7 ಇಟ್ಕೋಬೇಕು. ಹೈಪರ್ ಟೆನ್ಷನ್ ಇದ್ದರೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಸಿಗ್ನಿಫಿಕೆಂಟ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್.